ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಇನ್ಸರ್ಷನ್ ಸಾಲ್ಟ್ ಪ್ರಾಬ್ಲಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಈಸಿಯಾಗಿ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ, ನೋಡ್ಬೋದು. ಸೊ ನೋಡಿ, ಫಸ್ಟ್ ಅವ್ರು ಏನಾದ್ರೂ ಲಿಸ್ಟ್ ಆಫ್ ಎಲಿಮೆಂಟ್ಸ್ ಗಳನ್ನ ಕೊಟ್ಟಿದ್ರೆ ಈ ರೀತಿ ಅವುಗಳನ್ನ ಫಸ್ಟ್ ನಾವು ಒಂದು ಅರೇಯಲ್ಲಿ ಇನ್ಸರ್ಟ್ ಮಾಡಬೇಕು ಇನ್ ದ ಸೇಮ್ ಆರ್ಡರ್ ವಿಚ್ ದೇ ಹ್ಯಾವ್ ಗಿವನ್. ಅವ್ರು ಯಾವ ಆರ್ಡರ್ ಅಲ್ಲಿ ಕೊಟ್ಟಿದ್ದಾರೆ ಅದೇ ಆರ್ಡರ್ ಅಲ್ಲಿ ಒಂದು ಅರೇಗೆ ಇನ್ಸರ್ಟ್ ಮಾಡೋಣ. ಮೊದಲನೇ ಎಲಿಮೆಂಟ್ ಯಾವುದು? 85. ನೆಕ್ಸ್ಟ್ 12, 59, 45, 72, 51. ಈಗ ಒಂದು ಅರೇಯನ್ನ ನಾವು ಕ್ರಿಯೇಟ್ ಮಾಡಿದೀವಿ ಅಂತ ಅಂದ್ರೆ ಅದಕ್ಕೆ ಹೆಸರು ಕೊಡ್ಬೇಕಲ್ವಾ. ಸೊ ಯಾವ್ದಾದ್ರು ವೇರಿಯಬಲ್ ಅನ್ನ ಯೂಸ್ ಮಾಡಿಕೊಂಡು ಹೆಸರನ್ನ ಕೊಡಿ. ಎಕ್ಸ್, ಎ, ಬಿ, ಸಿ, ಡಿ, ಎನಿಥಿಂಗ್. ನೆಕ್ಸ್ಟ್ ಇಂಡೆಕ್ಸಿಂಗ್ ಅನ್ನ ಶುರು ಮಾಡಬೇಕು. 0, 1, 2, 3, 4, 5. ಸೊ 0 to 5 ಅಂತ ಅಂದ್ರೆ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದ್ದಂಗೆ ಆಯ್ತು? 1, 2, 3, 4, 5, 6. ಸೊ ಟೋಟಲ್ ಲೆಂತ್ ಆಫ್ ದಿ ಅರೇ ಏನಾಯ್ತು? ಲೆಂತ್ ವಿಲ್ ಬಿ ಈಕ್ವಲ್ ಟು 6. ಯಾಕಂತಂದ್ರೆ ಪ್ರತಿಯೊಂದು ಸ್ಟೆಪ್ಪಿಗೂ ಕೂಡ ಮಾರ್ಕ್ಸ್ ಇರುತ್ತೆ, ಹಾಗಾಗಿ ಎಲ್ಲದನ್ನು ಕೂಡ ಬರಿಬೇಕು. ಇವಾಗ ಇಷ್ಟ ಆಯ್ತು. ಈಗ ನಾವು ಇನ್ಸರ್ಷನ್ ಸಾಲ್ಟ್ ಅನ್ನ ಈ ಒಂದು ಅರೇ ಮೇಲೆ ಅಪ್ಲೈ ಮಾಡೋಣ. ಸೊ ಇವಾಗ ಏನ್ ಮಾಡ್ತೀವಿ ಅಂತ ಅಂದ್ರೆ ಈ ಏನು ಅರೇಯನ್ನ ಕ್ರಿಯೇಟ್ ಮಾಡಿದೀವಲ್ಲ ಅದನ್ನ 2 ಪಾರ್ಟ್ಗಳಾಗಿ ಡಿವೈಡ್ ಮಾಡ್ತಾ ಹೋಗ್ತೀವಿ. ಒಂದು ಸಾಲ್ಟೆಡ್ ಅರೇ, ಇನ್ನೊಂದು ಅನ್ಸಾಲ್ಟೆಡ್ ಅರೇ ಅಂತ. ಸೊ ಸಾಲ್ಟೆಡ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರುತ್ತೆ, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಅನ್ಸಾಲ್ಟೆಡ್. ಈಗ ಸಾಲ್ಟೆಡ್ ಅಂತ ಅಂದ್ರೇನು? ಸಾಲ್ಟೆಡ್ ಅಂತ ಅಂದ್ರೆ ಅರೇಂಜ್ಮೆಂಟ್ ಆಗಿದೆ. ಅದು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಆದ್ರೂ ಆಗಿರ್ಬೋದು, ಇಲ್ಲ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಆದ್ರೂ ಕೂಡ ಆಗಿರ್ಬೋದು. ಸೊ ಮೋಸ್ಟ್ ಆಫ್ ದಿ ಟೈಮ್ಸ್ ಎಕ್ಸಾಮಿನೇಷನ್ ಅಲ್ಲಿ ಅಸೆಂಡಿಂಗ್ ಆರ್ಡರ್ ಅಂದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾಲ್ಟ್ ಮಾಡಕ್ ಹೇಳ್ತಾರೆ. ಏನಾದ್ರೂ ಸ್ಪೆಸಿಫೈ ಮಾಡಿಲ್ಲ ಅಂತ ಅಂದ್ರೂ ಕೂಡ ನೀವು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾಲ್ಟ್ ಮಾಡಿದ್ರೆ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಸೊ ಇವಾಗ ನಾವು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾಲ್ಟ್ ಮಾಡ್ತಿದೀವಿ ಅಂದ್ರೆ ಅರೇಂಜ್ ಮಾಡ್ತಿದೀವಿ ಅಂತ ಅಂದ್ರೆ ಸಾಲ್ಟೆಡ್ ಎಲಿಮೆಂಟ್ ಗಳು ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರುತ್ತೆ, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಅನ್ಸಾಲ್ಟೆಡ್ ಎಲಿಮೆಂಟ್. ಈಗ ನೋಡಿ, ಈ ಒಂದು ಅರೇಯನ್ನ ನಾನು ಸಾಲ್ಟೆಡ್ ಮತ್ತೆ ಅನ್ಸಾಲ್ಟೆಡ್ ಅಂತ ಡಿವೈಡ್ ಮಾಡಬೇಕು ಅಂತ ಅಂದ್ರೆ ಮೊದಲನೇ ಎಲಿಮೆಂಟ್ ಏನಿದೆ 85, ಇದು ಒಂದನ್ನ ನಾನು ಸಾಲ್ಟೆಡ್ ಸಬ್ಲಿಸ್ಟ್ ಅಂತ ತಗೊಂತೀನಿ, ಸಾಲ್ಟೆಡ್ ಸಬ್ಲಿಸ್ಟ್. ಇನ್ನ ಉಳಿದಿರುವಂತ ಎಲ್ಲಾ ಎಲಿಮೆಂಟ್ ಗಳನ್ನ ನಾನು ಅನ್ಸಾಲ್ಟೆಡ್ ಸಬ್ಲಿಸ್ಟ್ ಅಂತ ತಗೊಳ್ತಾ ಹೋಗ್ತೀನಿ. ಕೇವಲ ಒಂದೇ ಒಂದು ಎಲಿಮೆಂಟ್ ಸಾಲ್ಟೆಡ್ ಸಬ್ಲಿಸ್ಟ್ ಅಲ್ಲಿ ಇರೋದ್ರಿಂದ ಅದು ಸಾಲ್ಟ್. ಯಾಕಂದ್ರೆ ಒಂದೇ ಒಂದು ಎಲಿಮೆಂಟ್ ಇದೆ, ಅದು ಇನ್ಕ್ರೀಸಿಂಗೋ ಡಿಕ್ರೀಸಿಂಗೋ ಅದೇನು ಇರಲ್ಲ, ಯಾಕಂತಂದ್ರೆ ಕೇವಲ ಒಂದೇ ಒಂದು ಎಲಿಮೆಂಟ್ ಇದೆ. ಇವಾಗ ನೆಕ್ಸ್ಟ್ ಏನ್ ಮಾಡಬೇಕು? ಅನ್ಸಾಲ್ಟೆಡ್ ಸಬ್ಲಿಸ್ಟಿನ ಮೊದಲನೆಯ ಎಲಿಮೆಂಟ್ ಅನ್ನ ಟೆಂಪರರಿ ಸ್ಪೇಸ್ ಅಲ್ಲಿ ಇಡಬೇಕು. ಸೊ ಟೆಂಪರರಿ ಸ್ಪೇಸ್ ಅಲ್ಲಿ ಯಾರನ್ನ ಇಡಬೇಕು? ಅನ್ಸಾಲ್ಟೆಡ್ ಸಬ್ಲಿಸ್ಟಿನ ಮೊದಲನೇ ಎಲಿಮೆಂಟ್ ಯಾವುದು? 12. ಸೊ ಇವಾಗ ಏನಾಗುತ್ತೆ? 12 ಇರುವಂತಹ ಜಾಗ ಖಾಲಿ ಆಯಿತು. 12 ಇರುವಂತಹ ಜಾಗ ಖಾಲಿಯಾಗಿದೆ, ಅದು ಫ್ರೀ ಸ್ಪೇಸ್. ಈಗ ನಾವೇನ್ ಮಾಡಬೇಕು? ಈ ಟೆಂಪರರಿ ಸ್ಪೇಸಿಗೆ ಏನು ವ್ಯಾಲ್ಯೂ ಅನ್ನ ಶಿಫ್ಟ್ ಮಾಡಿದೀವಲ್ಲ ಆ ವ್ಯಾಲ್ಯೂ ಮತ್ತೆ ಸಾಲ್ಟೆಡ್ ಸಬ್ಲಿಸ್ಟ್ ಅಲ್ಲಿ ಇರುವಂತಹ ವ್ಯಾಲ್ಯೂ ಅನ್ನ ಕಂಪೇರ್ ಮಾಡಬೇಕು. ಸಾಲ್ಟೆಡ್ ಸಬ್ಲಿಸ್ಟ್ ಅಲ್ಲಿ ಒಂದೇ ಒಂದು ವ್ಯಾಲ್ಯೂ ಇದೆ, ಅದು 85. ಮತ್ತೆ ನಾವು ಟೆಂಪರರಿ ಸ್ಪೇಸಿಗೆ ಇಟ್ಟಂತ ವ್ಯಾಲ್ಯೂ ಅದು 12. 85 ಈಸ್ ಗ್ರೇಟರ್ ದೆನ್ 12. ನಾವಿಲ್ಲಿ ಇನ್ಸರ್ಷನ್ ಸಾರ್ಟ್ ಅನ್ನ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡ್ತಾ ಇದೀವಿ. ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡ್ತಾ ಇದೀವಿ ಅಂತ ಅಂದಾಗ ಏನ್ ಮಾಡಬೇಕು? 85 ಗ್ರೇಟರ್ ದೆನ್ 12 ಅಂದ್ರೆ ಸಾಲ್ಟೆಡ್ ಸಬ್ಲಿಸ್ಟ್ ಅಲ್ಲಿ ಇರುವಂತಹ ಎಲಿಮೆಂಟ್ ಏನಾದ್ರೂ ಟೆಂಪರರಿ ಸ್ಪೇಸ್ ಅಲ್ಲಿ ಇರುವಂತಹ ಎಲಿಮೆಂಟ್ ಗಿನ್ನ ಜಾಸ್ತಿ ಇದ್ರೆ ಆ ಒಂದು ಸಾಲ್ಟೆಡ್ ಎಲಿಮೆಂಟ್ ಅನ್ನ ಒಂದು ಶಿಫ್ಟ್ ರೈಟ್ ಸೈಡ್ ಮಾಡಬೇಕು. ಸೊ ಒಂದ್ ಶಿಫ್ಟ್ ರೈಟ್ ಸೈಡ್ ಮಾಡಿದ್ರೆ ಏನಾಗುತ್ತೆ ನೋಡಿ, 85 ಏನಾಗುತ್ತೆ? ಇಲ್ಲಿ ಖಾಲಿ ಜಾಗ ಇತ್ತಲ್ಲ, 12 ಅನ್ನ ಇಲ್ಲಿ ಕಳಿಸಿದಾಗ ಅಲ್ಲಿಗೆ ಬರುತ್ತೆ, ಈ ಒಂದು ಸ್ಪೇಸ್ ಎಂಟಿ ಆಗುತ್ತೆ, ಈ ಒಂದು ಸ್ಪೇಸ್ ಎಂಟಿ ಆಗುತ್ತೆ. ಸೊ 85, 59, 45, 72 ಮತ್ತೆ 51. ನೋಡಿ, ಇವಾಗ ಇನ್ನ ಯಾವುದು ಕೂಡ ಸಾಲ್ಟೆಡ್ ಎಲಿಮೆಂಟ್ ಇಲ್ಲ ಕಂಪೇರ್ ಮಾಡೋದಕ್ಕೆ. 12 ಅನ್ನ ಕೇವಲ ಒಂದೇ ಒಂದಿತ್ತು, ಅದನ್ನ ಕಂಪೇರ್ ಮಾಡಿದಾಗ 85 ಗ್ರೇಟರ್ ದೆನ್ 12 ಅಂತ ಗೊತ್ತಾಯ್ತು. ಸೊ ಏನ್ ಮಾಡಿದೆ? ಒಂದ್ ಶಿಫ್ಟ್ ರೈಟ್ ಸೈಡ್ ಮಾಡಿದೆ. ಸೊ ಇಲ್ಲಿ ಖಾಲಿ ಸ್ಪೇಸ್ ಇದೆ, ಆ 12 ಅನ್ನೇ ತಗೊಂಡ್ಬಂದು ಇಲ್ಲಿಗೆ ಬರೀತೀನಿ. ಯಾಕೆ? ಇನ್ನ ಯಾವುದು ಕೂಡ ಎಲಿಮೆಂಟ್ ನಮಗೆ ಕಂಪೇರ್ ಮಾಡೋದಕ್ಕೆ ಸಾಲ್ಟೆಡ್ ಸಬ್ಲಿಸ್ಟ್ ಅಲ್ಲಿ ಇಲ್ಲ. ಇವಾಗ ಏನಾಯ್ತು? 12 ಕೂಡ ಒಂದು ಸಾಲ್ಟೆಡ್ ಸಬ್ಲಿಸ್ಟ್ ಗೆ ಸೇರ್ಕೊಂಡಿರೋದ್ರಿಂದ ಇಲ್ಲಿವರೆಗೂ ಸಾಲ್ಟೆಡ್ ಸಬ್ಲಿಸ್ಟ್. ನೆಕ್ಸ್ಟ್ ಇನ್ನ ಉಳಿದಿರೋದೆಲ್ಲ ಅನ್ಸಾಲ್ಟೆಡ್ ಸಬ್ಲಿಸ್ಟ್ ಆಗಿ ಉಳ್ಕೊಂಡಿದೆ. ಸೊ ನೆಕ್ಸ್ಟ್ ಸ್ಟೆಪ್ಪಿಗೆ ಮೂವ್ ಆಗೋಣ. ಇವಾಗ ಅನ್ಸಾಲ್ಟೆಡ್ ಸಬ್ಲಿಸ್ಟ್ ನಲ್ಲಿ ಮೊದಲನೇ ಎಲಿಮೆಂಟ್ ಯಾವುದು? 59. ಸೊ ಇವಾಗ ನಾನು 59 ಅನ್ನ ಟೆಂಪರರಿ ಸ್ಪೇಸ್ ಅಲ್ಲಿ ಇಡ್ತೀನಿ. 59.
ಈಗೇನಾಯಿತು 59 ಇದ್ದಂಥ ಜಾಗ ಖಾಲಿ ಉಳ್ಕೊಂಡಿದೆ. ನಾನು ಸಾರ್ಟೆಡ್ ಸಬ್ ಲಿಸ್ಟಲ್ಲಿ ಇರುವಂಥ ಎಲಿಮೆಂಟ್ಗಳ ಜೊತೆ ಈ 59 ಕಂಪೇರ್ ಮಾಡಬೇಕು. ಸೊ ರೈಟ್ ಹ್ಯಾಂಡ್ ಸೈಡಿಂದ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬನ್ನಿ. ಸೊ ಮೊದಲನೇ ಎಲಿಮೆಂಟ್ ಯಾವುದು 85. ಸೊ 85 ಮತ್ತು 59 ಕಂಪೇರ್ ಮಾಡ್ತೀನಿ. 85 ಈಸ್ ಗ್ರೇಟರ್ ದ್ಯಾನ್ 59. ಸಾರ್ಟೆಡ್ ಸಬ್ ಲಿಸ್ಟಲ್ಲಿ ಇರುವಂಥ ಎಲಿಮೆಂಟು ನಮ್ಮ ಟೆಂಪರರಿ ಸ್ಪೇಸಲ್ಲಿ ಇರುವಂಥ ಎಲಿಮೆಂಟ್ಗಿನ್ನ ಜಾಸ್ತಿ ಇದೆ. ಸೊ ಜಾಸ್ತಿ ಇದ್ದಾಗ ಏನು ಮಾಡಬೇಕು, ಒಂದು ಶಿಫ್ಟ್ ರೈಟ್ ಸೈಡ್ ಮಾಡಬೇಕು. ಸೊ 12 ಅದೇ ಜಾಗದಲ್ಲಿ ಉಳ್ಕೊಳುತ್ತೆ. 85 ಏನು ಮಾಡುತ್ತೆ, ಇಲ್ಲಿ 59 ಇಲ್ಲಿಗೆ ಕಳಿಸಿದಾಗ ಖಾಲಿ ಜಾಗ ಆಯ್ತಲ್ಲ ಅಲ್ಲಿಗೆ ಬರುತ್ತೆ. ಸೊ 85 ನೆಕ್ಸ್ಟ್ 45 ಅದೇ ರೀತಿ ಉಳಿಯುತ್ತೆ, 72 ಕೂಡ ಅದೇ ರೀತಿ ಉಳಿಯುತ್ತೆ, 51 ಕೂಡ ಅದೇ ರೀತಿ ಉಳಿಯುತ್ತೆ. ನೆಕ್ಸ್ಟ್ ಎಲಿಮೆಂಟ್ ಯಾವುದು ಸಾರ್ಟೆಡ್ ಸಬ್ ಲಿಸ್ಟಲ್ಲಿ ಉಳಿದಿರುವಂಥದ್ದು 12. ಸೊ 12 ಜೊತೆ ನಾನು 59 ಕಂಪೇರ್ ಮಾಡಿದಾಗ 12 ಈಸ್ ಲೆಸ್ ದೆನ್ 59. ಗ್ರೇಟರ್ ಇದ್ರೆ ಮಾತ್ರ ಒಂದು ಬಿಟ್ಟು ರೈಟ್ ಸೈಡ್ ಶಿಫ್ಟ್ ಮಾಡ್ತೀನಿ ಹೊರತು ಲೆಸ್ ಇದ್ರೆ ಅಥವಾ ಈಕ್ವಲ್ ಇದ್ರೆ ನಾನು ಶಿಫ್ಟ್ ಮಾಡಲ್ಲ. ಸೊ ಇವಾಗ ಏನಾಗುತ್ತೆ, 12 ಅದೇ ಜಾಗದಲ್ಲಿ ಉಳ್ಕೊಳ್ಳುತ್ತೆ. ಇನ್ನ ಯಾವುದು ಎಲಿಮೆಂಟು ಉಳ್ಕೊಂಡಿಲ್ಲ ಸಾರ್ಟೆಡ್ ಸಬ್ ಲಿಸ್ಟಲ್ಲಿ 59 ಜೊತೆ ಕಂಪೇರ್ ಮಾಡೋದಕ್ಕೆ. ಸೊ ಏನಾಗುತ್ತೆ, 59 ಬಂದು ಇಲ್ಲಿ ಕೂತ್ಕೊಳ್ಳುತ್ತೆ. ನೋಡಿ ಇವಾಗ 3 ಎಲಿಮೆಂಟ್ಗಳು ಸಾರ್ಟ್ ಆಗಿವೆ. ಸಾರ್ಟೆಡ್ ಸಬ್ ಲಿಸ್ಟಲ್ಲಿ 3 ಎಲಿಮೆಂಟ್ಗಳಿವೆ. ಇನ್ನು ಅನ್ಸಾರ್ಟೆಡ್ ಸಬ್ ಲಿಸ್ಟಲ್ಲೂ ಕೂಡ 3 ಎಲಿಮೆಂಟ್ ಇವೆ. ಮತ್ತೆ ಅದೇ ರೀತಿ ಇನ್ಸರ್ಷನ್ ಸಾರ್ಟ್ ಅನ್ನು ಅಪ್ಲೈ ಮಾಡೋಣ. ಸೊ ಅನ್ಸಾರ್ಟೆಡ್ ಸಬ್ ಲಿಸ್ಟಲ್ಲಿ ಮೊದಲನೇ ಎಲಿಮೆಂಟ್ ಯಾವುದು 45. ಸೊ ಆ 45 ನಾವು ಟೆಂಪರರಿ ಸ್ಪೇಸಲ್ಲಿ ಇಡ್ತೀವಿ. ನೆಕ್ಸ್ಟ್ ಟೆಂಪರರಿ ಸ್ಪೇಸಲ್ಲಿ ಇಟ್ಟಾಗ ಈಗ ಸಾರ್ಟೆಡ್ ಸಬ್ ಲಿಸ್ಟಲ್ಲಿ ಇರುವಂತಹ ಎಲಿಮೆಂಟ್ ಜೊತೆ ಕಂಪೇರ್ ಮಾಡಬೇಕು. ಸೊ ರೈಟ್ ಹ್ಯಾಂಡ್ ಸೈಡ್ ಇಂದ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬನ್ನಿ. ಸಾರ್ಟೆಡ್ ಸಬ್ ಲಿಸ್ಟಲ್ಲಿ ರೈಟ್ ಹ್ಯಾಂಡ್ ಸೈಡ್ ಇಂದ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬರ್ಬೇಕಾದ್ರೆ ಮೊದಲನೇ ಎಲಿಮೆಂಟ್ ಯಾವುದು 85. ಸೊ 85 ಮತ್ತೆ 45 ಕಂಪೇರ್ ಮಾಡಿದ್ರೆ 85 ಈಸ್ ಗ್ರೇಟರ್ ದೆನ್ 45. 85 ಗ್ರೇಟರ್ ದೆನ್ 45. ಸಾರ್ಟೆಡ್ ಸಬ್ ಲಿಸ್ಟಲ್ಲಿ ಇರುವಂತಹ ವ್ಯಾಲ್ಯೂ ಏನಾದ್ರೂ ಟೆಂಪರರಿ ಸ್ಪೇಸಲ್ಲಿ ಇರುವಂತಹ ವ್ಯಾಲ್ಯೂಗಿಂತ ಜಾಸ್ತಿ ಇದ್ರೆ ಒಂದು ಬಿಟ್ ರೈಟ್ ಸೈಡ್ ಶಿಫ್ಟ್ ಮಾಡಬೇಕು. ಸೊ ಒಂದು ಬಿಟ್ ರೈಟ್ ಸೈಡ್ ಶಿಫ್ಟ್ ಮಾಡಿದ್ರೆ 12 ಅದೇ ಜಾಗದಲ್ಲಿ ಉಳಿಯುತ್ತೆ, 59 ಅದೇ ಜಾಗದಲ್ಲಿ ಉಳಿಯುತ್ತೆ. ಈ 85 ಇಲ್ಲಿ 45 ಇಲ್ಲಿ ಕಳಿಸಿದಾಗ ಖಾಲಿ ಜಾಗ ಉಳಿತಲ್ಲ ಅಲ್ಲಿಗೆ ಬಂದು ಕೂತ್ಕೊಳ್ಳುತ್ತೆ. ಸೊ 85 ಇಲ್ಲಿ ಬಂದಿರೋದ್ರಿಂದ ಇಲ್ಲಿ ಸ್ಪೇಸ್ ಎಂಟಿ ಆಗಿರುತ್ತೆ. 72 ಮತ್ತೆ ಇನ್ನು ಉಳಿದಿರುವಂಥದ್ದು 51. ನೆಕ್ಸ್ಟ್ ಸಾರ್ಟೆಡ್ ಎಲಿಮೆಂಟ್ ಯಾವುದು 59. ಸೊ 59 ಮತ್ತೆ 45 ಕಂಪೇರ್ ಮಾಡ್ತೀವಿ. 59 ಈಸ್ ಗ್ರೇಟರ್ ದೆನ್ 45. ಸೊ ಇವಾಗ ಏನು ಮಾಡಬೇಕು, ಈ 59 ಏನಾಗುತ್ತೆ, ಒಂದು ಬಿಟ್ಟು ರೈಟ್ ಸೈಡ್ ಶಿಫ್ಟ್ ಆಗುತ್ತೆ. ಯಾಕೆ, ಇಟ್ ಈಸ್ ಗ್ರೇಟರ್ ದೆನ್ ದ ಟೆಂಪರರಿ ಸ್ಪೇಸ್ ಎಲಿಮೆಂಟ್. 12 ಅದೇ ಜಾಗದಲ್ಲಿ ಉಳ್ಕೊಂತು, 59 ಒಂದು ಬಿಟ್ಟು ರೈಟ್ ಸೈಡ್ ಶಿಫ್ಟ್ ಆಯಿತು. 85, 72, 51. ನೆಕ್ಸ್ಟ್ ಎಲಿಮೆಂಟ್ ಯಾವುದು ಸಾರ್ಟೆಡ್ ಸಬ್ ಲಿಸ್ಟಲ್ಲಿ ಇರುವಂಥದ್ದು 12 ಮತ್ತೆ 45 ಕಂಪೇರ್ ಮಾಡಿದ್ರೆ 12 ಈಸ್ ಲೆಸ್ ದೆನ್ 45. ನಾನು ಹೇಳಿದ್ದೆ ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಇರುವಂತಹ ವ್ಯಾಲ್ಯೂ ಏನಾದ್ರೂ ಗ್ರೇಟರ್ ದೆನ್ ದ ಟೆಂಪರರಿ ಸ್ಪೇಸ್ ಆದ್ರೆ ಮಾತ್ರ ಶಿಫ್ಟ್ ಮಾಡ್ತೀವಿ ಒಂದು ಬಿಟ್ ರೈಟ್ ಸೈಡ್, ಇಲ್ಲ ಅಂತಂದ್ರೆ ಏನು ಮಾಡಲ್ಲ. ಸೊ ಲೆಸ್ ದೆನ್ ಆಗಿರೋದ್ರಿಂದ 12 ಅದೇ ಜಾಗದಲ್ಲಿ ಉಳ್ಕೊಳುತ್ತೆ. ಮತ್ತೆ ಇನ್ಯಾವುದು ಕೂಡ ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಎಲಿಮೆಂಟ್ಗಳಿಲ್ಲ 45 ಕಂಪೇರ್ ಮಾಡೋದಕ್ಕೋಸ್ಕರ. ಸೊ 45 ಬಂದು ಇಲ್ಲಿ ಕೂತ್ಕೊಳುತ್ತೆ. ಸೊ ನನ್ನ ಸಾರ್ಟೆಡ್ ಸಬ್ ಲಿಸ್ಟ್ ಇಲ್ಲಿವರೆಗೂ ಸಿಕ್ತು, ಸಾರ್ಟೆಡ್, ಅನ್ಸಾರ್ಟೆಡ್. ಸೊ ನೀವು ಇವಾಗ ನೋಡ್ಬೋದು ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆಯಾ, 12, 45, 59, 85. ಎಸ್. ನೆಕ್ಸ್ಟ್ ಹೋಗೋಣ. ಸೇಮ್ ನ ಇಲ್ಲಿ ಕಾಪಿ ಮಾಡ್ಕೊತೀನಿ. 12, 45, 59, 85, 72, 51. ಸೊ ಇಲ್ಲಿ ಇದ್ದದ್ದನ್ನ ಅಲ್ಲಿ ಕಾಪಿ ಮಾಡ್ಕೊಂಡಿದ್ದೀನಿ ಅಷ್ಟೇ, ಮತ್ತೇನು ಬರೆಯುವಂತ ಅವಶ್ಯಕತೆ ಇಲ್ಲ. ಸೊ ಇದು ಅನ್ಸಾರ್ಟೆಡ್ ಸಬ್ ಲಿಸ್ಟು, ಇದು ಸಾರ್ಟೆಡ್ ಸಬ್ ಲಿಸ್ಟು. ಏನು ಮಾಡಬೇಕು, ಅನ್ಸಾರ್ಟೆಡ್ ಸಬ್ ಲಿಸ್ಟಿನ ಮೊದಲನೇ ಎಲಿಮೆಂಟನ್ನು ನಾವು ಟೆಂಪರರಿ ಸ್ಪೇಸಿಗೆ ಕಳಿಸ್ಬೇಕು. ಸೊ ಟೆಂಪರರಿ ಸ್ಪೇಸಲ್ಲಿ ಇವಾಗ 72 ಇದೆ. ಒಂದೊಂದಾಗಿ ಎಲಿಮೆಂಟನ್ನು ಕಂಪೇರ್ ಮಾಡ್ತಾ ಬನ್ನಿ, ರೈಟ್ ಹ್ಯಾಂಡ್ ಸೈಡ್ ಟು ಲೆಫ್ಟ್ ಹ್ಯಾಂಡ್ ಸೈಡ್ ವಿತ್ ಸಾರ್ಟೆಡ್ ಎಲಿಮೆಂಟ್. ಸೊ ಸಾರ್ಟೆಡ್ ಎಲಿಮೆಂಟಿನ ಮೊದಲನೇ ಎಲಿಮೆಂಟ್ ಯಾವುದು 85 ಮತ್ತು 72. ಸೊ 85 ಈಸ್ ಗ್ರೇಟರ್ ದ್ಯಾನ್ 72. ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಇರುವಂತಹ ಎಲಿಮೆಂಟ್ ಟೆಂಪರರಿ ಸ್ಪೇಸ್ಗಿಂತ ಜಾಸ್ತಿ ಇದ್ರೆ ಒಂದು ಬಿಟ್ ರೈಟ್ ಸೈಡ್ ಶಿಫ್ಟ್ ಮಾಡಬೇಕು. ಸೊ ಒಂದು ಬಿಟ್ ರೈಟ್ ಸೈಡ್ ಶಿಫ್ಟ್ ಮಾಡಿ. 12 ಅದೇ ಜಾಗದಲ್ಲಿ ಉಳಿಯುತ್ತೆ, 45 ವಿಲ್ ಬಿ ಸೇಮ್, 59 ವಿಲ್ ಬಿ ಸೇಮ್, 85 ಇಲ್ಲಿ ಖಾಲಿ ಸ್ಪೇಸ್ ಆಗಿರುತ್ತಲ್ಲ 72ನ ಟೆಂಪರರಿ ಸ್ಪೇಸಿಗೆ ಕಳಿಸಿದಾಗ ಸೊ ಅಲ್ಲಿಗೆ ಬಂದು ಕೂರುತ್ತೆ. ಸೊ 85 ನೆಕ್ಸ್ಟ್ 51 ಅದೇ ರೀತಿ ಉಳ್ಕೊಂತು. ನೆಕ್ಸ್ಟ್ ಇನ್ನೊಂದು ಎಲಿಮೆಂಟ್ ಯಾವುದು 59. 85 ಆದಮೇಲೆ ಬರುವಂಥ ಎಲಿಮೆಂಟ್ ಸಾರ್ಟೆಡ್ ಸಬ್ ಲಿಸ್ಟಲ್ಲಿ 59 ಮತ್ತು 72 ಕಂಪೇರ್ ಮಾಡಿದ್ರೆ 59 ಈಸ್ ಲೆಸ್ ದೆನ್ 72. ನಾನು ಹೇಳಿದ್ದೆ
ಯಾವಾಗ ಗ್ರೇಟರ್ ದೆನ್ ದಿ ಟೆಂಪರರಿ ಸ್ಪೇಸ್ ಇರುತ್ತೆ ಅವಾಗ ಮಾತ್ರ ನಾವು ವ್ಯಾಲ್ಯೂ ಅನ್ನ 1 ಬಿಟ್ ರೈಟ್ ಸೈಡ್ ಶಿಫ್ಟ್ ಮಾಡಬೇಕು, ಲೆಸ್ ದೆನ್ ಇದ್ರೆ ಏನು ಮಾಡಂಗಿಲ್ಲ ಅಂತ. ಸೊ ಏನಾದ್ರೂ ಒಂದು ಸಲ ಲೆಸ್ ದೆನ್ ಅಂತ ಬಂದ್ರೆ ಮತ್ತೆ ನೀವು ಹಿಂದೆ ಹೋಗುವಂತ ಅವಶ್ಯಕತೆನೇ ಇಲ್ಲ. ಈಗ 45 ಇರ್ಬೋದು, 12 ಅನ್ನ ಕಂಪೇರ್ ಮಾಡುವಂತ ಅವಶ್ಯಕತೆನೇ ಇಲ್ಲ. ಯಾಕಂತಂದ್ರೆ ಇವೆಲ್ಲ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆ. ಮತ್ತೆ 59 ಏನಾದ್ರೂ 72 ಗಿನ ಲೆಸ್ ಅಂತ ನಮಗೆ ಗೊತ್ತಾದ್ರೆ ಅದರಿಂದ ನಮಗೇನು ಗೊತ್ತಾಗುತ್ತೆ, ಇದು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲೇ ಇದೆ, ಏನು ಅವಶ್ಯಕತೆ ಇಲ್ಲ ಈ ಎಲಿಮೆಂಟ್ ಗಳನ್ನ ಕಂಪೇರ್ ಮಾಡೋದು ಅಂತ. ಸೊ ಸ್ಟೆಪ್ಸ್ ಕೂಡ ನಿಮಗೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇವಾಗ ಏನಾಯ್ತು, 72 ಬಂದು ಇಲ್ಲಿ ಕೂತ್ಕೊಳ್ಳುತ್ತೆ. ಯಾಕಂತಂದ್ರೆ ಇನ್ನ ಏನು ಕಂಪೇರ್ ಮಾಡುವಂತ ಎಲಿಮೆಂಟ್ಸ್ ಇಲ್ವೇ ಇಲ್ಲ. 59ಗೆ ಸ್ಟಾಪ್ ಆಯ್ತು, 59 ಲೆಸ್ ದೆನ್ 72 ಅಂದಾಗ. ಈಗ ಕೇವಲ ಒಂದೇ ಒಂದು ಎಲಿಮೆಂಟ್ ನಮ್ಮ ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಇದೆ, ಅದನ್ನೇ ಸೆಲೆಕ್ಟ್ ಮಾಡಿಬಿಟ್ಟು ಅದನ್ನ ನಾವು ಟೆಂಪರರಿ ಸ್ಪೇಸ್ ಅಲ್ಲಿ ಇಡೋಣ. ಯಾವುದದು 51. ಸೊ 51 ಇವಾಗ ಟೆಂಪರರಿ ಸ್ಪೇಸ್ ಅಲ್ಲಿ ಇದೆ. ನೋಡಿ, ಮೊದಲನೇ ಎಲಿಮೆಂಟ್ ಯಾವುದು, ರೈಟ್ ಹ್ಯಾಂಡ್ ಸೈಡ್ ಇಂದ ಲೆಫ್ಟ್ ಹ್ಯಾಂಡ್ ಸೈಡ್ ಬರ್ಬೇಕಾದ್ರೆ ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ 85. ಸೊ 85 ಮತ್ತೆ 51 ಅನ್ನ ನೀವು ಕಂಪೇರ್ ಮಾಡಿದ್ರೆ 85 ಈಸ್ ಗ್ರೇಟರ್ ದ್ಯಾನ್ 51. ಸೊ 85 ಗ್ರೇಟರ್ ದ್ಯಾನ್ 51 ಅಂದ್ರೆ ಸಾರ್ಟೆಡ್ ಎಲಿಮೆಂಟ್ ಟೆಂಪರರಿ ಸ್ಪೇಸ್ ಗಿಂತ ಜಾಸ್ತಿ ಇದೆ. ಸೊ 1 ಬಿಟ್ ರೈಟ್ ಸೈಡ್ ಶಿಫ್ಟ್ ಮಾಡಬೇಕು. 45 ಅದೇ ರೀತಿ ಉಳಿಯುತ್ತೆ, 59 ಅದೇ ರೀತಿ ಉಳಿಯುತ್ತೆ, 72 ಅದೇ ರೀತಿ ಉಳಿಯುತ್ತೆ. ನೆಕ್ಸ್ಟ್ 85 ಏನಾಗುತ್ತೆ, 1 ಬಿಟ್ ರೈಟ್ ಸೈಡ್ ಶಿಫ್ಟ್ ಆಗುತ್ತೆ, 85 ಇಲ್ಲಿ ಬಂತು. ನೆಕ್ಸ್ಟ್ ಎಲಿಮೆಂಟ್ ಯಾವುದು, 72. ಸೊ 72 ಮತ್ತೆ 51 ಅನ್ನ ಕಂಪೇರ್ ಮಾಡಿದ್ರೆ 72 ಗ್ರೇಟರ್ ದ್ಯಾನ್ 51. ಸೊ ಅವಾಗ ಏನಾಗುತ್ತೆ, 72 ಕೂಡ 1 ಬಿಟ್ ರೈಟ್ ಸೈಡ್ ಶಿಫ್ಟ್ ಆಗುತ್ತೆ. 12 ಅದೇ ರೀತಿ ಉಳ್ಕೊಂತು, 45 ಅದೇ ರೀತಿ ಉಳ್ಕೊಂತು, 59, 72 1 ಬಿಟ್ ರೈಟ್ ಸೈಡ್ ಶಿಫ್ಟ್ ಆದಾಗ ಇಲ್ಲಿ ಎಂಟಿ ಸ್ಪೇಸ್ ಕ್ರಿಯೇಟ್ ಆಗುತ್ತೆ. 72, 85. ನೆಕ್ಸ್ಟ್ ಎಲಿಮೆಂಟ್ ಯಾವುದು ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ 59. ಸೊ 59 ಮತ್ತೆ 51 ಅನ್ನ ಕಂಪೇರ್ ಮಾಡಿದ್ರೆ 59 ಈಸ್ ಗ್ರೇಟರ್ ದ್ಯಾನ್ 51. ಸೊ 1 ಬಿಟ್ ರೈಟ್ ಸೈಡ್ ಶಿಫ್ಟ್ ಆಗುತ್ತೆ, 59, 12, 45, 1 ಬಿಟ್ ರೈಟ್ ಸೈಡ್ ಶಿಫ್ಟ್ ಆದರೆ ಇಲ್ಲಿ ಎಂಟಿ ಸ್ಪೇಸ್ ಕ್ರಿಯೇಟ್ ಆಯಿತು, 72, 85. ನೆಕ್ಸ್ಟ್ ಎಲಿಮೆಂಟ್ ಯಾವುದು ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ 45. ಸೊ 45 ಮತ್ತೆ 51 ಅನ್ನ ಕಂಪೇರ್ ಮಾಡಿದ್ರೆ 45 ಲೆಸ್ ದ್ಯಾನ್ 51. ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿರುವಂತಹ ಎಲಿಮೆಂಟ್ ಏನಾದ್ರೂ ಟೆಂಪರರಿ ಸ್ಪೇಸ್ ಗಿನ್ನ ಕಡಿಮೆ ಇದ್ರೆ ಪ್ರೋಸೆಸ್ ಅಲ್ಲೇ ಸ್ಟಾಪ್ ಮಾಡಬೇಕು. ಸೊ ಆ ಒಂದು ಟೆಂಪರರಿ ಸ್ಪೇಸ್ ಎಲಿಮೆಂಟ್ ಅನ್ನ ನಾನು ಇಲ್ಲಿ ಬರೀತೀನಿ. ನೋಡಿ, ಇವಾಗ ಇದು ಫೈನಲ್ ಆನ್ಸರ್. ಪ್ರತಿಯೊಂದು ಎಲಿಮೆಂಟ್ ಕೂಡ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆಯಾ. ಸೊ 12, 45, 51, 59, 72, 85. ಸೊ ಇನ್ಸರ್ಷನ್ ಸಾರ್ಟ್ ಅನ್ನ ಯೂಸ್ ಮಾಡಿಕೊಂಡು ನಾವು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಕೊಟ್ಟಿದ್ದಂತ ಎಲಿಮೆಂಟ್ಸ್ ಗಳನ್ನ ಸಾರ್ಟ್ ಮಾಡಿದೀವಿ, ಅಂದ್ರೆ ಅರೇಂಜ್ ಮಾಡಿದೀವಿ ಅಂತ ಅರ್ಥ. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇನ್ನೂ ಜಾಸ್ತಿ ಎಕ್ಸಾಂಪಲ್ಸ್ ಗಳ ವಿಡಿಯೋ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಆದಷ್ಟು ಜಾಸ್ತಿ ಪ್ರಾಬ್ಲಮ್ಸ್ ಗಳನ್ನ ನೀವು ಸಾಲ್ವ್ ಮಾಡಿದಾಗ ಈಸಿಯಾಗಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗುತ್ತೆ, ಮತ್ತೆ ಕಾನ್ಸೆಪ್ಟ್ ಮೇಲೆ ಹೋಲ್ಡ್ ಪರ್ಫೆಕ್ಟ್ ಆಗಿ ಸಿಗ್ತಾ ಹೋಗುತ್ತೆ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡೇ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.